ಮಧುರ ಅವ್ರ ಬನ್ನಿ ಕವಿಗಳೇ ಬನ್ನಿ. ನಿಮ್ ಕೈ ಯಾಕೆ ಇಷ್ಟೊಂದು ಗಲೀಜಾಗಿದೆ? ಅಂತದ್ ಏನ್ ಮಾಡಿದ್ರು? ಪೆನ್ ಹಿಡ್ಕೊಂಡಿದ್ದಿ. ಅದು ಪೆನ್ ಹಿಡ್ಕೊಂಡು ಕವನ ಬರಿತಾ ಇದ್ದೇನಿ. ಬನ್ನಿ ಕೈ ತೊಳಸ್ತೀನಿ. ಶಂಕರೇಶ್ವರ, ಮಧುರ ಅವರು ಇದೆಲ್ಲ ಮಾಡಿಸ್ತಾರೆ ಅಂತ ಗೊತ್ತಿದ್ರೆ ಮಳ್ಳಿ ಒದ್ದಾಡ್ಕೊಂಡ್ ಬಂದ್ಬಿಡ್ತಾ ಇದ್ದೀನಿ. ಆಗ ಅವ್ರು ನೀರ್ನೇ ಮೀಚ್ಬಿಟ್ರೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನನ್ ಜೊತೆ. ಮಧುರ ಅವರೇ, ಯಾನ ಇವತ್ತು ಈ ಪಟ್ಟಿ ಸತ್ಕಾರ ಸಂಸ್ಕಾರ ಎಲ್ಲನೂ ಮಾಡ್ತಾ ಇದ್ದಾರೆ. ನೀವೀಗ ದೊಡ್ಡ ಕವಿ ಅಲ್ವಾ? ನಿಮ್ನ ಬೇರೆಯವ್ರ ತರ ಟ್ರೀಟ್ ಮಾಡಕ್ಕಾಗಲ್ಲ, ಅದಕ್ಕೆ ಈ ಸತ್ಕಾರ. ಕೂತ್ಕೊಳ್ಳಿ. ನೀವು ಕೂತ್ಕೊಂಡಿರಿ, ಊಟ ತರ್ತೀನಿ. ಉಂಡಷ್ಟೇ ಸಂತೋಷ ಆಯ್ತು. ಹೋಳಿಗೆ ತಿಂತೀರಾ? ನೀವು ಹ್ಯಾಂಡ್ ಕೊಟ್ಟರು ತಿಂತೀನಿ. ನಾನು ತಿನ್ನಿಸ್ತೀನಿ. ತಿನ್ನಿ ಗೌಡ್ರೆ. ಲೈಟಾಗಿ ನಿನ್ ಮ್ಯಾಲೆ ಮನ್ಸಾಗಿದೆ ಸ್ಟ್ರಾಂಗ್ ಆಗಿ ನಾನ್ ಯಾರ ಮರ್ತೋಗಿದೆ ನಿನ್ನ ಬಿಟ್ಟು ಯಾವತ್ತು ಬಾಳಲಾರೆ ನಂಗೊತ್ತು ತುಟಿ ಮೀರಿ ಇಡಲೇ ಗುಣತ್ತು ತಿಂಕು ಮಾಡುವ ಜೊತೆ ಕುಳಿತು ಲೇಟಾಗೆ ನಂಗ್ಲೇಟಾಗೆ ಎಲ್ಲ ಹೇಳ್ತಿದ್ದಿ? ನನ್ ಕೂಸು ನೀನು ಚಂದಾಗ ನೋಡ್ಕೋತಿಲ್ವಾ? ಚಂದಾಗಿ ನೋಡ್ಕೊತಾ ಇದ್ರೆ ನಾನು ಯಾಕೆ ನಿನಗೆ ಫೋನ್ ಮಾಡಿ ಹೇಳ್ತಿದ್ದಿ? ಯಾವತ್ತಾರು ಪುಟ್ಮಲ್ಲಿ ವಿಷಯಕ್ಕೆ ನಿನಗೆ ಫೋನ್ ಮಾಡಿದನ್ನ ನನಗೂ ಸಹಿಸ್ಕೊಂಡು ಸಾಕಾಗದೆ. ಅದಕ್ಕೆ ನಿನಗೆ ಫೋನ್ ಮಾಡಿ ಹೇಳ್ತಾ ಇರೋದು. ಅವ ನನಗೆ ಸರಿಯಾದ ಜೋಡಿ ಅಲ್ಲ. ಇನ್ನೇನು ನಿನಗೆ ನೀರ್ ದೋಸೆ ಹೀರೋಯಿನ್ ಸೌಮ್ಯನ್ ಕಟ್ಬೇಕಿತ್ತ? ಆ ಭಾಗ್ಯ ನನಗೆಲ್ಲಿದ್ದು ಬಿಡು. ಅದೆಲ್ಲ ಯಾನು ಬೇಡ. ಅವಳು ಬುದ್ಧಿವಾದ ಹೇಳಿ ನನ್ನ ಜೊತೆಗೆ ಸರಿಯಾಗಿರಕ್ಕೆ ಹೇಳು. ಬುದ್ಧಿ ಹೇಳ್ಬೇಕಾಗಿರೋದು ಅವಳಿಗಲ್ಲ ಕೂಡ ನಿಂಗೆ. ಪಾಪ ಆ ಕೂಸು ಹಗಲು ರಾತ್ರಿ ನಿನ್ ಜಪನೆ ಮಾಡ್ಕೊಂಡು ಕೂತಿರ್ತದೆ. ನೀನೇ ಯಾವಾಗ ನೋಡಿದ್ರು ಆ ಪಟಾಪಟಿ ಚಟ್ಟಿ ಬನ್ನಿಯನ್ ಲೆಕ್ಕ ಮಾಡ್ಕೊಂಡು ಕೂತಿರ್ತೀಯ. ಅವಯ್ ಜಪ ಮಾಡ್ತಾ ಕೂತಿದ್ರೆ ಅಪ್ಪ ಆಗಕ್ಕದ್ದ. ಜಪ ಬಿಟ್ಬಿಟ್ಟು ಬಂದ್ರಿ ಅಪ್ಪ ಆಗೋದು. ಡ್ಯಾಡು, ನಮ್ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರ ದಾದಿ ಅವ್ರಿದ್ದಂಗೇನಿ. ನೋಡಿದ್ರ ಅಂಕಲ್, ಗೌಡ್ರು ಪುಟ್ಮಲ್ಲಿ ಅವ್ರ ಬ್ರೈನ್ ಹೇಗೆ ವಾಶ್ ಮಾಡಿದ್ದಾರೆ ಅಂತ. ಹುಟ್ಟಿಸಿದ ಅಪ್ಪನ ಮುಂದೆ ನಿಜ ಒಪ್ಕೋತಿಲ್ಲ. ಮಗಳೇ, ತಪ್ಪು ತಿಳ್ಕೊಂಡಿದ್ಯಾ? ಹೊರಗಡೆ ಒಂದು ದೇವ್ರ ತರ ಕಾಣಿಸ್ಬೋದು, ಒಳಗಡೆ ಒಂದು ಕೊಳ್ಳಿ ದೇವ ನೀನು ನಿಧಾನವಾಗಿ ಸುಡ್ತಾನೆ. ಏನಾಯ್ತು ಅಪ್ಪಸ್ವರ? ಡ್ಯಾಡು ನಿಮ್ ಮಳಿನ ಬಗ್ಗೆ ನೀವು ಮಾತಾಡರಿಯಾ? ಇದುವರೆಗೂ ನಾನು ಅವನ್ನ ಅಳಿಯ ಅಂತ ಒಪ್ಕೊಂಡಿಲ್ಲ, ಇನ್ನು ಮುಂದೇನೂ ಒಪ್ಕೊಳ್ಳಿಲ್ಲ. ಬೇಕಾದ್ರೆ ಹೋಗ್ಲಿ ಬಿಡು. ಮಗಳೇ, ನಿನ್ನ ಹೊಳ್ಳೆ ಅಂತ ಕೇಳ್ತಾ ಇದ್ದೀನಿ, ಅವನ್ನ ನಂಬಬೇಡ. ಎಂಡ್ರಾದೊಳಗ್ ಗಂಡನ್ ನಮ್ದೆ ಇನ್ಯಾರು ನಂಬಬೇಕು? ಆದ್ರೆ ಅವ ನನ್ನ ನಂಬಿಕನ ಉಳಿಸ್ಕೊತಾ ಇಲ್ವಲ್ಲ. ಎಷ್ಟು ದಿನ ಅಂತ ಸಹಿಸ್ಕೊಂಡಿರೋದು? ಜೀವ ಇರೋವರೆಗೂ ಸಹಿಸ್ಕೋಬೇಕು. ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳೋದು. ಪ್ರಪಂಚದಲ್ಲಿ ಯಾರು ನೆಟ್ಗಿರಕ್ಕಿಲ್ಲ. ನೆಟ್ಗಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತಿರ್ತಾರೆ. ನಾವು ಹಂಗೆ ಬದುಕಬೇಕು. ಅವಯ್, ನೀನು ಅವಳಿಗೆ ಬುದ್ಧಿವಾದ ಹೇಳು ಅಂತ ಫೋನ್ ಮಾಡ್ರೆ ನನಗೆ ಬುದ್ಧಿವಾದ ಹೇಳ್ತಾ ಇದೆ. ನೆಟ್ಟಿಗೆ ಇಲ್ಲದೆ ಇರೋರ್ಗೆ ತಾನೆ ಬುದ್ಧಿ ಹೇಳ್ಬೇಕಾಗಿರೋದು. ನೋಡು, ಮೊದ್ಲು ನೀನ್ ನೆಟ್ಟಿಗಿರು, ಆಮೇಲೆ ನನ್ ಕೂಸುಗೇಳು.
ಪುನಃ ನನ್ನ ಕೂಸ್ ಬಗ್ಗೆ ಇಲ್ದೇ ಇರೋದನ್ನ ಹೇಳಕ್ ಫೋನ್ ಮಾಡ್ದ್ಯೋ ಫೋನಲ್ಲಿ ಚಡ್ಡಿ ಉದುರಿಸ್ಬಿಡ್ತೀನಿ. ಮಡಗಲ ಫೋನು ದನ ಕಾಯೋ ತಂದು. ನೀವು ನನಗೋಸ್ಕರ ಯಾಕೆ ತರ ಹೊಡ್ಕೊಂಡಿನಿ? ನೋಡಿದ್ರ ಪುಟ್ಮಲ್ಲಿ ಅವರೇ, ಮಾವ ಅಂದ್ರೆ ಗೌಡ್ರು ಮಾವ ನಿಮ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಅವ್ರ ಮಾತು ಕೇಳಬೇಕು. ದಾಡು ಅದೇನ್ ಕೇಳಿರೋ ಕೇಳಿ, ಒಟ್ನಲ್ಲಿ ನೀವು ಡೈನ್ ಆಗಿರ್ಬೇಕು. ಪುಟ್ಮಲ್ಲಿ ಅವರದು ಡೈನ್ ಅಲ್ಲ, ಫೈನು. ಹಿಡಿದ್ರಿ ಚಾಡ. ನೋಡು ಮಗಳೇ, ನಿನ್ನ ಕಷ್ಟನೆಲ್ಲ ನೋಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅದೇ ಥರ ನಡ್ಕೋತೀನಿ. ನೀ ನೋ ಅಂದ ಎಸ್ ಅನ್ಬೇಕು ಅಂತೀಯ. ದಾಡು ನಿಮ್ ಮಾತ್ಗೆ ನಾನು ಯಾವತ್ತಾದ್ರೂ ನೋ ಅಂದೀವ್ನ? ಈಗ್ಲೇ ಎಸ್ ಅಂತೀವ್ನಿ. ಈಗ ಬೇಡ, ನಾನು ಹೇಳಿದಾಗ ಎಸ್ ಅನ್ನು. ಎಸ್ ಅಂದ್ರೆ ಸುಖವಾಗಿರ್ತೀಯ, ನೋ ಅಂದ್ರೆ ಜೀವನ ಪೂರ್ತಿ ನೋ ತಿಂತೀಯ. ಮಾವ ಗೌಡ್ರು ಮಾವ. ನಾ ಗೌಡ್ನ ಹೆಸರು ಬೇಡ ನನ್ನ ಹತ್ರ. ಅವನು ಮಾವ ಅಂತ ಕರೆಯೋದಕ್ಕಿಂತ ನೀನ್ ಮಾವ ಅಂತ ಕರೆಯೋದೇ ಖುಷಿ ಜಾಸ್ತಿ. ಹಾಗಿದ್ರೆ ನಾನು ನಿಮ್ನ ಮಾವ ಅಂತಾನೆ ಕರಿಲಾ? ಕರೆ ಕರೆ, ಆದ್ರೆ ಮಾವನ್ ಮಾಡ್ಕೊಳಕ್ ಹೋಗ್ಬೇಡ. ಬೇಡ ಬಿಡಿ, ನಾನು ನಿಮ್ನ ಅಂಕಲ್ ಅಂತಾನೆ ಕರಿತೀನಿ. ಅಲ್ಲ, ಸಂಜೆಯಿಂದ ಎಷ್ಟು ಕುಡಿದ್ರು ಲಾರಿ ಟೈರ್ ತರ ಕೂತಿದಿರಲ್ಲ, ನಿಮಗೆ ಕಿಕ್ಕಿ ಹೊಡೆಯಲ್ವಾ? ನಾನು ಹೊಟ್ಟೆಗೆ ಎಣ್ಣೆ ಹಾಕೊಂಡಿರೋಷ್ಟು ನೀನ್ ತಲೆಗೆ ಹಾಕೊಂಡಿಲ್ಲ. ಮೊದಲು ಎಣ್ಣೆ ನಾವು ಕುಡಿತೀವಿ, ಆಮೇಲೆ ಎಣ್ಣೆ ನಮ್ಮನ್ನ ಕುಡಿಯುತ್ತೆ. ಕಿಕ್ಕು ಬಾಡಿಯಿಂದ ಕಿಕ್ಔಟ್ ಆಗ್ಬಿಡುತ್ತೆ. ನೀನು ನನ್ನ ಜೊತೆ ಸ್ವಲ್ಪ ಸ್ವಲ್ಪ ತಗೋ, ಅರ್ಥ ಆಗುತ್ತೆ. ಬೇಡಪ್ಪ, ನೀವು ಬಂದಾಗ ಕುಡಿಯೋದೇ ತಪ್ಪು. ಅಂಥದ್ರಲ್ಲಿ ದಿನ ಕುಡಿದ್ರೆ ಮೊದಲು ನನ್ನನ್ನು ಪರ್ಮನೆಂಟ್ ಆಗಿ ಬಾರಲ್ಲಿ ಗ್ಲಾಸ್ ತೊಳೆಯಕ್ಕೆ ಇಟ್ಬಿಡ್ತಾಳೆ. ಅದಕ್ಕಿಂತ ಒಳ್ಳೆ ಕೆಲಸ ಏನಪ್ಪ ಮಾಡ್ತಿದ್ಯಾ ನೀನು? ದಿನ ಕೂಡ ಇದೇ ತಾನೇ ಮಾಡ್ತಿರೋದ. ನನ್ನ ಬಗ್ಗೆ ಮಾತಾಡೋದು ಬಿಟ್ಟು ಪುಟ್ಮಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡಿ. ನಾನಾದ್ರೆ ಇಲ್ಲಿ ನೀರಲ್ಲಿ ಕೈ ತೊಳಿತಿದ್ದೀನಿ, ಅಲ್ಲಿ ಪುಟ್ಮಲ್ಲಿ ಅವ್ರ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹೀಗೆ ಆದ್ರೆ ಅವ್ರ ಕಣ್ಣೀರೆಲ್ಲ ಬತ್ತೋಗ್ಬಿಡುತ್ತೆ. ಹಾಗಾಗಬಾರ್ದು ಅಂತಾನೆ ಬೇರೆ ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ನಿರ್ಧಾರ ಅಂಕಲ್? ನಿಮ್ ಕಣ್ಣೀರನ್ನ ಅವ್ರಿಗೆ ದಾರಿ ಎರಿತೀರಾ? ಇಲ್ಲ, ಎರೆದಿರೋ ದಾರಿಗೆ ಬೇರೆ ದಾರಿ ತೋರಿಸ್ತೀನಿ. ನಾಳೆನೇ ಲಾಯರ್ನ ಕರ್ಸೋ, ಅವರಿಬ್ಬರಿಗೂ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಅಂಕಲ್ ಏನ್ ಮಾತಾಡ್ತಿದ್ದೀರಾ? ಫ್ರೆಂಚ್ ಏನಮ್ಮ, ನಿನ್ನ ಕನ್ನಡ ಅರ್ಥ ಆಗಲ್ವಾ? ಕುಡ್ದಿರೋದು ನಾನು ನೀನು ನಾನೇ ಅನ್ಕೊಂಡೆ. ಅಂಕಲ್, ಜಗಳ ಆಡಿರೋರ್ನ ಒಂದ್ ಮಾಡಕ್ ಬಿಟ್ಟು ದೂರ ಮಾಡಕ್ ನೋಡ್ತಿದ್ದೀರಲ್ಲ, ಇದ್ ಸರಿನಾ? ನೋಡಮ್ಮ, ಪೈಪಲ್ಲಿ ಒಂದ್ ಕಡೆ ಸ್ಮಾಲ್ ಹೋಲ್ ಆದ್ರೆ ವಿ ಕ್ಯಾನ್ ಕ್ಲೋಸ್, ಬಟ್ ಎಲ್ಲ ಕಡೆ ಹೋಲ್ 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 ನೋ ಕ್ಲೋಸ್. ಅಂಕಲ್, ತಾಳಿನ ಯಾವ್ದಾದಕ್ಕೂ ಹೋಲಿಸ್ಬೇಡಿ. ತಾಳಿ ಕಟ್ಟಿಸುವಾಗ 7 ಜನ್ಮಕ್ಕೂ ಏನೇ ಕಷ್ಟ ಬಂದ್ರು ಜೊತೆ ಆಗಿರ್ಬೇಕು ಅಂತ ಹೇಳ್ ಕಟ್ಟಿಸ್ತೀರಾ? ಈಗ ನೀನ ತಾಳಿ ಕಿತ್ತಾಕ್ತಿದಿರಲ್ಲ, ಇದ್ ಸರಿನಾ? ಅವರೆಲ್ಲ ಹಾಗೆ ಹೇಳ್ತಿದ್ದಾರೆ ಡಾರ್ಲಿಂಗ್. ತಾಳಿ ಪುಟ್ಮಲ್ಲಿ ಅವ್ರ ಕತ್ತಲ್ಲೇ ಇರುತ್ತೆ, ಆದ್ರೆ ಕಿತ್ಕೊಂಡು ಹೋಗೋದು ಗೌಡ್ರು ಮಾತ್ರ. ಜಾನಿ, ಸ್ವಲ್ಪ ಸುಮ್ನೆ ಇರ್ತೀರಾ? ಗಂಡನೇ ದೂರ ಆದ್ಮೇಲೆ ತಾಳಿ ಇಟ್ಕೊಂಡು ಏನ್ ಪ್ರಯೋಜನ? ಅಂಕಲ್, ನೀವ್ ದೊಡ್ಡವರು, ಈ ರೀತಿ ಸಣ್ಣದಾಗಿ ಯೋಚನೆ ಮಾಡ್ಬೇಡಿ. ಅವ್ರಿಬ್ರನ್ನ ಕರೆದು ಅವ್ರ ಸಮಸ್ಯೆ ಏನು ಅಂತ ಕಂಡು ಹಿಡಿದು ಏನಾದ್ರೂ ಸೊಲ್ಯೂಷನ್ ಹುಡ್ಕೋಣ. ಅದನ್ ಬಿಟ್ಟು ಡಿವೋರ್ಸ್ ಕೊಡ್ಸೋ ಮಾತೆಲ್ಲ ಆಡ್ಬೇಡಿ. ಆದ್ರೆ ಆ ಚೆಡ್ಡಿ ನನ್ನ ಮಗ ನನ್ನ ಮಾತು ಕೇಳೋನಲ್ಲ. ನಾನು ನೋಡಿದ್ರೆ ಕಂಸಾಸುರ ಆಡ್ದಂಗ ಆಡ್ತಾನೆ. ಆದ್ರೆ ನೀವು ಕೃಷ್ಣ ಪರಮಾತ್ಮನ್ ತರ ಸಂಧಾನ ಮಾಡಿ, ಆ ಕುರುಕ್ಷೇತ್ರನೇ ನಡೆಯಲ್ಲ. ನೀವ್ ಹೀಗೆಲ್ಲ ಮಾತಾಡಿರೋದು ಪುಟ್ಮಲ್ಲಿ ಅವ್ರಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಅವರು ಗೌಡ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೊಡಿ. ಉಳಿಸ್ಕೋತೀನಿ. ನಿನ್ನ ಹತ್ರ ಏನು ಹೇಳಿಸ್ಕೋಬೇಕಾಗಿಲ್ಲ. ಯು ಗೋ ಅಂಡ್ ಸ್ಲೀಪ್. ತುಂಬಾ ತುಂಬಾ ಅವ್ರು ಬದುಕಿದಾರ ಸತ್ತಿದಾರ ಅಂತೇಳಿ ಯೋಚನೆ ಮಾಡಿದ್ದೀರಾ? ರೈಲ್ವೆ ಹಳಿ ಹತ್ರ ಒಂದು ಹೆಣ ಬಿದ್ದಿ. ಇಷ್ಟು ದಿನ ಆದ್ಮೇಲೆ ಹೋಗಿ ಬರ್ನಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಾಳೆ. ಆ ವಿರಜದ ಮೇಲೆ ನಾನು ಹಾಕಿರ್ಬೇಕು. ನಾನು ಆ ವಿರಜ ಹಾಕಿ ಹೊಂಟೋಯ್ತೀನಿ.